ಇನ್ನು 5 ರಾಷ್ಟ್ರಗಳ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಗೆ ನಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಮೋಸ್ಟ್ ಏನ್ಷಿಯಂಟ್ ವೆಲ್ವಿಚಿಯಾ ಮಿರಾಬಿಲಿಸ್ ಪ್ರಶಸ್ತಿಯನ್ನ ಆ ದೇಶದ ಪ್ರಧಾನಿಯವರು ಪ್ರದಾನವನ್ನ ಮಾಡಿರುವಂಥದ್ದು. ನಬಿಯಾಕ್ಕೆ ಮೊದಲ ಭೇಟಿ ಮತ್ತು ಅವರು ಭಾರತ ದೇಶದಿಂದ ಭೇಟಿ ನೀಡಿದ 3ನೇ ಪ್ರಧಾನಿಯಾಗಿದ್ದಾರೆ. ಪ್ರಧಾನಿ ಅವರನ್ನ ವಿಮಾನ ನಿಲ್ದಾಣದಲ್ಲಿಯೇ ನಬಿಯಾದ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯಾಪಾರ ಸಚಿವೆ ಶೆಲ್ಮಾ ಆಶಿಫಲಾ ಮುಸಾವಿ ಅವರು ಬರಮಾಡಿಕೊಂಡ್ರು. ಈ ದೇಶಕ್ಕೆ ಆಗಮಿಸಿದಾಗ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ನೀಡಲಾಯಿತು. 140 ಕೋಟಿ ಭಾರತೀಯರ ಪರವಾಗಿ ಈ ಒಂದು ಗೌರವವನ್ನು ಸ್ವೀಕರಿಸುತ್ತಿದ್ದೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಿದ್ದಾರೆ. ಮತ್ತು 140 ಕೋಟಿ ಭಾರತೀಯರ ಪರವಾಗಿ ನಾನು ಈ ಗೌರವವನ್ನು ವಿನಮ್ರವಾಗಿ ಸ್ವೀಕರಿಸುತ್ತಿದ್ದೇನೆ ಅಂತ ಪ್ರಧಾನಿ ಹೇಳಿದರು. ಇನ್ನು ಭಾರತ ಮತ್ತು ನಮೀಬಿಯಾ ಸಂಬಂಧಗಳನ್ನು ಒತ್ತಿ ಹೇಳಿದ ಪ್ರಧಾನಿ ಮೋದಿ, ಇದು ಭಾರತ ಮತ್ತು ನಮೀಬಿಯಾ ನಡುವಿನ ಶಾಶ್ವತ ಸ್ನೇಹಕ್ಕೆ ಸಾಕ್ಷಿಯಾಗಿದೆ. ಈ ದೇಶದ ಜೊತೆ ಸಂಬಂಧ ಹೊಂದಲು ನನಗೆ ತುಂಬ ಹೆಮ್ಮೆ ಆಗುತ್ತದೆ. ನಾನು ಈ ಗೌರವವನ್ನು ನಮೀಬಿಯಾ ಮತ್ತು ಭಾರತದ ಜನರಿಗೆ ಅವರ ನಿರಂತರ ಪ್ರಗತಿ ಮತ್ತು ಅಭಿವೃದ್ಧಿಗೆ ಅರ್ಪಿಸುತ್ತೇನೆ. ನಿಜವಾದ ಸ್ನೇಹಿತನನ್ನ ಕಷ್ಟದ ಸಮಯದಲ್ಲಿ ಮಾತ್ರ ಗುರುತಿಸಲಾಗುತ್ತದೆ. ಭಾರತ ಮತ್ತು ನಬಿಯಾ ಸ್ವಾತಂತ್ರ್ಯ ಹೋರಾಟದ ಸಮಯದಿಂದ ಪರಸ್ಪರ ಬೆಂಬಲವಾಗಿ ನಿಂತಿವೆ. ನಮ್ಮ ಸ್ನೇಹ ರಾಜಕೀಯದಿಂದ ಹುಟ್ಟಿಲ್ಲ, ಹೋರಾಟ, ಸಹಕಾರ ಮತ್ತು ಪರಸ್ಪರ ನಂಬಿಕೆಯಿಂದ ಹುಟ್ಟಿದೆ ಅಂತ ಇಂದು ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಕನಸುಗಳಿಂದ ಘೋಷಿಸಲ್ಪಟ್ಟಿದೆ. ಭವಿಷ್ಯದಲ್ಲಿ ಸಹ ನಾವು ಅಭಿವೃದ್ಧಿಯ ಹಾದಿಯಲ್ಲಿ ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ಮುಂದುವರಿತೇವೆ ಅಂತ ನರೇಂದ್ರ ಮೋದಿ ಹೇಳಿರುವಂಥದ್ದು.